ಹಾಯ್ ಹೆಲೋ ಫ್ರೆಂಡ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಅನುಕಿರಣ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನಿವತ್ತು ಜ್ಯುವೆಲರಿ ಶಾಪಿಗೆ ಬಂದಿದ್ದೆ. ಏನಕ್ಕೆ ಅಂತ ಅಂದರೆ ಒಂದು ಬ್ರೇಸ್ಲೆಟ್ ತೊಗೊಬೇಕಿತ್ತು ನನ್ನ ಹಸ್ಬೆಂಡ್ಗೆ. ಅದಕ್ಕೆ ಅವ್ರದ್ದು ಇವತ್ತು ಅಂದರೆ ಆಗಸ್ಟ್ 23ಕ್ಕೆ ಬರ್ಡೇ ಇರೋದ್ರಿಂದ ಏನಾದರೂ ಕೊಡ್ಸೋಣ ಅಂತ ಅನಿಸ್ತು. ಬಟ್ಟೆ ಕೊಡ್ಸೋದು ಬೇಡ ಅಂತ ಸಿಲ್ವರಲ್ಲಿ ಒಂದು ಬ್ರೇಸ್ಲೆಟ್ ಕೊಡ್ಸೋಣ ಅಂತ. ಕೈಗೆ ಎಟಕ್ದಿರೋ ರೇಂಜಿಗೆ ಬೆಳೆದ್ಬಿಟ್ಟಿದೆ. ಗ್ರಾಮ್ 15,000 ಇದೆ. ಏನು ತಗೊಳ್ಳೋಣ? ಅದಕ್ಕೆ ಸಿಲ್ವರೇ ಇರಲಿ ಅಂತ ಇದನ್ನು ಚೂಸ್ ಮಾಡಿದೆ. ಈ ಮೂರಂತೂ ತುಂಬ ಇಷ್ಟ ಆಯಿತು ಡಿಸೈನ್ಸು. ಸರಿ ಅಂತ ಒಂದನ್ನು ಸೆಲೆಕ್ಟ್ ಮಾಡಿದೆ. ಅದ್ರ ಪ್ರೈಸ್ ಬಂದು 5,000ವರೆಗೂ ಆಯಿತು. ಅದಾದಮೇಲೆ ಪ್ಯಾಕ್ ಮಾಡಿಸಿ ಮನೆ ಕಡೆ ಹೊರಡೋಣ ಅಂತ ಹೊರಗಡೆ ಬಂದ್ವಿ. ಮಳೆ ತುಂಬ ಬರ್ತಾ ಇತ್ತು. ಸರಿ ಅಂತ ನಾವು ಮಳೆ ಕಮ್ಮಿ ಆದಮೇಲೆ ಹೋದ್ವಿ. ಅದಾದಮೇಲೆ ಅಡುಗೆ ಮಾಡೋಣ ಅಂತ ಕೂತ್ಕೊಂಡ್ವಿ. ಹಾಯ್ ಫ್ರೆಂಡ್ಸ್, ಇವಾಗ ನಾವು ಗೀ ರೈಸ್ ಮತ್ತು ತರಕಾರಿ ಪಲ್ಯ ಆಮೇಲೆ ಹಪ್ಪಳ ಮಾಡ್ತಾ ಇದೀವಿ. ಹಪ್ಪಳ ಮಾಡ್ತಾ ಇಲ್ಲ, ಎಣ್ಣೆಗೆ ಹಾಕ್ತಾ ಇದೀವಿ ಅಷ್ಟೇ. ಸೊ ಇಷ್ಟನ್ನು ಮಾಡ್ತಾ ಇದೀವಿ. ಬೇಗ ಕೇಕ್ ಕಟ್ಟಿಂಗ್ಗೆ ಲೇಟ್ ಆಗುತ್ತೆ ಅಂತ. ಓಕೆ ಫ್ರೆಂಡ್ಸ್, ಆಮೇಲೆ ತೋರಿಸ್ತೀನಿ ವಿಡಿಯೋನ. ಬಾಯ್. ಮಮ್ಮಿ ಹಾಯ್. ಮಮ್ಮಿ ಹಾಯ್ ಮಾಡಿ. ಹಲೋ ಅಕ್ಕ, ಹಾಯ್ ಮಾಡಿ. ಹಾಯ್. ನೋಡಿ ಆಮೇಲೆ ಕಟ್ ಮಾಡಿದೆ. ನಿನಗೆ ಬರಲ್ಲ, ನಿನ್ನ ಕೈ ನೋವು ಬರುತ್ತೆ ಫ್ರೆಂಡ್ಸ್. ಮತ್ತೆ ಬರ್ತಡೇಗೆ ನಾವು ನಾನ್ ವೆಜ್ ಮಾಡೋಣ ಅನ್ಕೊಂಡಿದ್ವಿ. ಆದರೆ ವರಮಹಾಲಕ್ಷ್ಮಿ ಕೂರಿಸಿ ಇನ್ನೂ 3 ದಿನ ಆಗಿಲ್ಲ, ಕಂಪ್ಲೀಟ್ ಆಗಿಲ್ಲ. ಮತ್ತೆ ನಮ್ಮ ಅಕ್ಕಪಕ್ಕದ ಮನೆಯವರು, ನಮ್ಮ ಫ್ಯಾಮಿಲಿನೂ ಕೂಡ ನಾನ್ ವೆಜ್ ತಿನ್ನಲ್ಲ. ಏನೇನೋ ಶ್ರಾವಣ ಅಂತ ಆಮೇಲೆ ಎಕ್ಸೆಟ್ರಾ ಸಮಥಿಂಗ್. ಹಾಗಾಗಿ ನಾವು ನಾನ್ ವೆಜ್ ಮಾಡ್ತಾ ಇಲ್ಲ, ವೆಜ್ ಅಷ್ಟೇನೆ. ಬರಲ್ಲ ಐತೆ ವಿಡಿಯೋ ಮಾಡ್ತೀನಿ ಬೈ ಅಂದರು. ತೆಗೆದ ಏನಾಯ್ತು ಹೊಗೆ ಬರ್ಕೊಳಕ ಕೈ ನಿಂಗೆ ಎತ್ಕೊಂಡ್ಬಿಟ್ಟು ಫಸ್ಟ್ನೇ. ಮತ್ತು ಫ್ರೆಂಡ್ಸ್, ಫೈನಲಿ ಒಂದು 1.5 hour ತುಂಬ ಶ್ರಮ ವಹಿಸಿ ಈ ರೀತಿ ಬೊಂಬಾಟ್ ಭೋಜನನ ಇಳಿಸಿದ್ವಿ. ಹಪ್ಪಳ ಎಲ್ಲ ಎಣ್ಣೆಗೆ ಹಾಕಿ ಕವರ್ಗೆ ಹಾಕಿ ತುಂಬಿ ಇಟ್ವಿ. ಈಗ ಕೇಕ್ ಕಟಿಂಗ್ ಸಮಯ. ಸರಿ ಅಂತ ಕಿಟ್ಟಿಯವ್ರನ್ನ ಕರ್ಕೊಂಬರೋಣ ಅನ್ನೋ ಅಷ್ಟರಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ಟಿಂಗ್ಗೆ ರೆಡಿ ಮಾಡ್ಕೊಂಡಿದ್ರು ನಮ್ಮ ಮನೆ ಹತ್ರನೇ. ಹಾಗಾಗಿ ನಾವು ಆಮೇಲೆ ಕೇಕ್ ಕಟ್ ಮಾಡಿಸೋಣ ಅಂತ ವೆಯ್ಟ್ ಮಾಡಿದ್ವಿ. ನೋಡಿ, ನನ್ನ ಮಗ ಅಂತೂ ಡ್ಯಾನ್ಸ್ ಮಾಡ್ತಿದ್ದಾನೆ. ಪಪ್ಪ ಬರ್ಡೇ ಅಂದರೆ ಅವ್ನಿಗೆ ಎಷ್ಟು ಖುಷಿನೋ ಏನೋ. ಮತ್ತು ಒರಿಜಿನಲ್ ಕ್ಯಾಮ್ರಾನೇ ತಂದು ವಿಡಿಯೋನ ಮಾಡ್ತಾಯಿದ್ರು. ಆಮೇಲೆ ಪಟಾಕಿನೂ ತರಿಸಿದ್ರು. ಹೀಗೆ ಪಟಾಕಿ ನಮ್ಮೆಲ್ಲರಿಗೂ ಒಂದು ಜೋಶ್ ತಂದು ಕೊಡ್ತು. ಅದಾದಮೇಲೆ ಕೇಕ್ ಕಟ್ಟಿಂಗ್ ಆಯಿತು. ಅವರೆಲ್ಲ ಕೇಕ್ ಕಟ್ ಮಾಡಿಸ್ತಾ ಇದ್ರು, ತಿನ್ನಿಸ್ತಾ ಇದ್ರು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು. ಕರಿ ಓ, ಎಲ್ಲ ಝೂಮ್ ಇನ್ ಝೂಮ್ ಔಟ್. ಕ್ಯಾಮ್ರಾಮ್ಯಾನು ಇಷ್ಟರ ಮಟ್ಟಿಗೆ. ವಿಜಯಣ್ಣ, ನೀವು ಮದುವೆಗಳಿಗೆ ಹೋಗ್ಬೋದು. ಅದಕ್ಕೆ ಮದುವೆಗೆ ಹೋಗ್ಬೋದು ವಿಡಿಯೋ ಮಾಡೋಕ್ಕೆ, ಫೋಟೋ. ಹೀಗೆ ಕೇಕ್ ಕಟ್ ಮಾಡಿಸಿದ್ದಾಯಿತು. ಅದಾದಮೇಲೆ ನಾನು ತೊಗೊಂಬಂದಿದ್ದ ಬ್ರೇಸ್ಲೈಟ್ ಹಾಕ್ತೆ. ಅವ್ರ ಕೈಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಫಸ್ಟ್ ಆಫ್ ಆಲ್ ಕಿಟ್ಟಿ ಅವ್ರಿಗೆ ಇದೆಲ್ಲ ಕೇಕ್ ಕಟ್ಟಿಂಗು ಅದೆಲ್ಲ ಇಷ್ಟ ಇಲ್ಲ, ಬಟ್ ಫೋರ್ಸ್ ಮಾಡಿದ್ದಕ್ಕೆ ಮಾಡಿದ್ರು. ಅದಾದಮೇಲೆ ಅವರೆಲ್ಲ ಎಲ್ಲೋ ಹೊರಟರು. ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ದು ಇನ್ನೊಂದು ಫನ್ ಗೇಮ್. ಎಲ್ಲರಿಗೂ ತನು ಮತ್ತು ಯಶು ನರ ಹಾಕ್ತಾಯಿದ್ರು.
ಏನಾರ ಹೇಳಿ ನಮ್ಮೂರಿನ ಅತಿ ಮುಖ್ಯವಾದಂತಹ ಉಪಾಧ್ಯಕ್ಷ ತುಂಬಾ ಟಾಪ್ ಅಲ್ಲಿರುವಂತಹ ಯಾವುದು ಸಿಎಂ ಅವರ ಮಿಸಸ್ಗೆ ಜೈ. ನಮ್ಮ ಶ್ರೀರಾಮಪುರದಲ್ಲಿ ಮೋರಿ ರೋಡು ಎಲ್ಲ ಮಾಡಿಸ್ಕೊತಿದ್ದಾರೆ. ಹಿಂಗೆ ಈ ರೋಡ್ಗೆ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನು ಕಿರಣ ಯೂಟ್ಯೂಬ್ ಬ್ಲಾಗ್ಸ್. ಏನಂದರೆ ಇವತ್ತು ಅನು ಅಕ್ಕೋ ಅವ್ರ ಗಂಡನ ಬರ್ಡೇ, ಆದರೆ ಅವ್ರ ಗಂಡ ಸೆಲೆಬ್ರೇಟ್ ಮಾಡ್ಕೊಂಡಿಲ್ಲ. ಇದೆಲ್ಲ ತಂದು ವೇಸ್ಟ್ ಮಾಡೋದ್ರ ಪತಿ ಅವ್ರ ವೈಫ್ಗೆ ಹಾಕ್ತಾ ಇದ್ದೀವಿ, ಅವ್ರ ವೈಫ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಹಾಕ್ತಾ ಇದ್ದೀವಿ ಇದನ್ನ. ಗೈಸ್ ಹಂಗೆ ಈ ರೋಡ್ ಅವರೇ ಮಾಡ್ತಿರೋದು ನೋಡಿ ಗೈಸ್. ಥ್ಯಾಂಕ್ ಯು. ನೆಕ್ಸ್ಟು ನಿಮ್ಮ ಕಾರ್ಯಕರ್ತೆ ನಾನು ಮಾಡ್ತೀನಿ. ನೋಡಿ, ಎಲ್ಲರೂ ಹಾರದಲ್ಲಿ ಒಂದೊಂದೊಂದೊಂದು ಪೋಸ್ ಕೊಡ್ತಿದ್ದಾರೆ. ಇದು ತನು ಪೋಸು, ಅದು ಎಷ್ಟು ನನ್ನ ಪೋಸ್ ಬೇಡ ಅಂತ. ಸೊ ಈ ರೀತಿ ಹೂವಿನ ಹಾರನ ನಾವು ಯೂಸ್ ಅಲ್ಲ ಮಿಸ್ಯೂಸ್ ಮಾಡ್ಕೊಂಡ್ವಿ. ನಮ್ಮ ರೋಡ್ ಫುಲ್ ರೆಡ್ ರೋಸ್ ಬಿದ್ದು ಒದ್ದಾಡ್ತಾ ಇತ್ತು. ನೋಡಿ ಫ್ರೆಂಡ್ಸ್, ಹೂವಿನ ಹಾರನ ಹೆಂಗೆ ಕಿತ್ತಿ ಒದ್ರಿ ಮಾಡ್ತಾವ್ರೆ ಅಂತ ನೋಡಿ. ದಯವಿಟ್ಟು ಅದಕ್ಕೆ ನೆಕ್ಸ್ಟ್ ಟೈಮು ಯಾವ ಥರ ಒಂದು ಹೂನರನ ಕಿತ್ತಾಡ್ತಿದ್ದಾರೆ ಅಂತ ಬರ್ಡೇಗೆ ಹಾಕಿರೋದು. ಈಗ ಅದಕ್ಕೆ ಹೂನರಕ್ಕೆ ಒಂದು 2,000 ಆದರೂ ಕೊಟ್ಟಿರ್ತಾರೆ, 5 ನಿಮಿಷಕ್ಕೆ ವೇಸ್ಟ್ ಮಾಡ್ತಿದ್ದಾರೆ ಅದನ್ನೆಲ್ಲ. ಸೊ ಅದಕ್ಕೆ ನೀವು ಯೂಸ್ಫುಲ್ ಆಗೋ ಥರ ನಿಮ್ಮ ಫ್ರೆಂಡ್ಸ್ಗಳಿಗೆ ಗಿಫ್ಟ್ ಕೊಡಿ. ಈ ಥರ ಎಂಟರ್ಟೈನ್ಮೆಂಟ್ ಅಷ್ಟೇ, ಆಮೇಲೆ ಅದು ವೇಸ್ಟ್ ಆಗುತ್ತೆ. ಅದರಲ್ಲಿ ನೋಡಿ, ನಮ್ಮ ಪವಿಯಕ್ಕ ನಿಜವಾಗ್ಲೂ ಅವ್ರು ಬಿಡಿಸೋದಂತೂ ಬಿಡಿಸಲ್ಲ, ಸುಮ್ಮನೆ ಅದ್ರ ಬಗ್ಗೆ ಹೇಳ್ತಿರ್ತಾರೆ. ಬಿಟ್ಟರೆ ಅವ್ರು ಮುಂದಕ್ಕೆ ಹೋಗಿ ಬಿಡಿಸೋದೆಲ್ಲ ಏನಾದರೂ ಮಾಡಿಕೊಂಡು ಇದು ಮಾಡಲಿ. ಅವ್ರು ಬಿಡಿಸಲ್ಲ, ಸುಮ್ಮನೆ ನೋಡ್ತಿರ್ತಾರೆ, ಕಮೆಂಟ್ ಮಾಡ್ತಿರ್ತಾರೆ. ಅವ್ರ ಮಗನಂತೂ ಅವ್ರು ಬೆದರಿಸಲ್ಲ, ಮತ್ತು ಅವಳಂತೂ ಕೇರು ಮಾಡಲ್ಲ. ಈ ಥರ ಪರಿಸ್ಥಿತಿ. ಹೌದು. ಇನ್ನು ಅಲ್ಲಿ ನೋಡಿ, ಅದು ಆಟಮ್ ಬಾಂಬ್, ಅದು ನನ್ನ ಮಗ. ಅವನಂತೂ 1% ಕೇಳಲ್ಲ, ಇವು 5% ಕೇಳಿದ್ರು. ಸೊ ಇದಾಗಿದೆ ಇವತ್ತಿನ ವಿಡಿಯೋ ಆಗಿದೆ ಫ್ರೆಂಡ್ಸ್. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.